ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಅನುಗ್ರಹ ಹೊಂಟೋದ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾನು ಆಲ್ರೆಡಿ 5 ಗಂಟೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಸ್ಕೂಲ್ ಡೇಸ್ನ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ನನ್ನ ಮಕ್ಕಳಿಗೂ ಕೂಡ ಈ ವರ್ಷ. ಅವರು 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವರಿಗೆ ಈ ವರ್ಷದ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ. ಇಷ್ಟು ವರ್ಷದಿಂದ ಅವರು ಪ್ರತಿ ವರ್ಷ ಕೂಡ ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡೋದು ಎಲ್ಲನೂ ಇರ್ತಿತ್ತು. ಈ ವರ್ಷ ಸ್ಕೂಲ್ ಡೇಸಿಂದ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ. ಮತ್ತೆ ನೋಡಬೇಕು ಬರೋ ವರ್ಷ ಹೆಂಗೆ, ಏನು, ಎಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ವರ್ಷದ ಕಡೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾನು ಕೂಡ ವ್ಲಾಗ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ರೆಡಿ ಮಾಡೋದಿದೆ, ನಾನು ಕೂಡ ರೆಡಿಯಾಗಿ ಆಚೆ ಕೂಡ ಹೋಗೋದಿದೆ. ಹಾಗಾಗಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾವ ರೀತಿ ರೆಡಿ ಆಗ್ತಾರೆ, ಏನು ಎತ್ತ ಅನ್ನೋದನ್ನು ಕೂಡ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ? ಬೆಳಗ್ಗೆನೇ ಎದ್ದು ಈ ರೀತಿ ಎಲ್ಲ ಎಲ್ಲ ಮಾಡಿಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಬೆಳಗ್ಗೆನೇ ಆಗಿರೋದ್ರಿಂದ ಒಂದು ಗ್ಲಾಸ್ ಬಿಸಿನೀರಂತೂ ಬೇಕೇ ಬೇಕು. ಸೊ ಬಿಸಿನೀರು ಮಾಡ್ಕೊಂಡು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಮತ್ತು ಬೆಳಗ್ಗೆನೇ ಅಂದರೆ ಬೆಳಗ್ಗೆನೇ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು, ಈ ರೀತಿಯದ್ದ ದೊಡ್ಡ ಸಮಸ್ಯೆನೇ ಅಂತ ಅನಿಸ್ಬಿಡುತ್ತೆ ಹೆಣ್ಮಕ್ಳಿಗಂತೂ. ಇವತ್ತು ಏನು ತಿಂಡಿ ಮಾಡೋದು, ನಾಳೆ ಏನು ತಿಂಡಿ ಮಾಡೋದು, ಏನು ತಿನ್ನೋದು, ಅದೇ ಒಂದು ದೊಡ್ಡ ಸಮಸ್ಯೆ ತರಹ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಸೊ ಹಾಗೆ ಯೋಚನೆ ಮಾಡಬೇಕಾದ್ರೆ ಬೆಳಗ್ಗೆ ಬೇಗ ಚಿತ್ರಾನ್ನ ಏನಾದರೂ ಮಾಡಿಬಿಡೋಣ. ಮಕ್ಕಳು ಕೂಡ ಏನು ತಿನ್ನೋದಿಲ್ಲ ಅಂತ ಹೇಳಿದ್ರು. ಬೇಡ ಮಮ್ಮಿ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಬೆಳಗ್ಗೆನೇ ನಮ್ಮ ಅತ್ತೆ ಬೇರೆ ಇದ್ದಾರಲ್ಲ, ಅವ್ರಿಗಾಗಿ ಚಿತ್ರಾನ್ನ ಮಾಡಿಬಿಡೋಣ, ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವರಿಗೆ ಬೇಗ ಚಿತ್ರಾನ್ನ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನಕ್ಕೇ ಚಿತ್ರಾನ್ನ ಮಾಡಿಬಿಡ್ತೀನಿ. ಯಾವಾಗಲೂ ತಂಗ್ಳನ್ನದಲ್ಲಿ ಚಿತ್ರಾನ್ನ ಮಾಡಿ ಮಕ್ಳಿಗೆ ಕೊಡುವಂಥದ್ದು, ಮಕ್ಳಿಗೆ ತಿನ್ನಿಸೋವಂಥದ್ದು ನನ್ನಂತೂ ಖಂಡಿತವಾಗ್ಲೂ ಮಾಡೋದಿಲ್ಲ. ನಾವು ಬೇಕಾದರೆ ತಿಂದುಬಿಡ್ತೀವಿ. ಮಕ್ಕಳಿಗಂತೂ ಬಿಸಿ ಬಿಸಿಯಾಗಿರೋದಂತೆ ಕೊಡೋದು ನನ್ನ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಇಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೆ ಕೂಡ ರೆಡಿ ಎಲ್ಲ ಮಾಡೋದಿದೆಯಲ್ಲ, ಅವ್ರಿಗೂ ಕೂಡ ಈ ರೀತಿಯ ಒಂದು ಏನಾದರೂ ಪಾರ್ಟಿಸಿಪೇಟ್ ಏನಾದರೂ ಮಾಡಿದ್ರೆ ಮಕ್ಕಳು ಖಂಡಿತವಾಗ್ಲೂ ನನಗಂತೂ ತುಂಬಾ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಅವ್ರಿಗೆ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಜೋಡಿಸ್ಕೊಡ್ಬೇಕಾಗತ್ತೆ. ಜೋಡಿಸ್ಕೊಡೋದು ಅಂತ ಹೇಳಿದ್ರೆ ಚಿಕ್ಕ ಪುಟ್ಟದಂತ ಹೇಳಿದ್ರೆ ಅವರೇ ಜೋಡಿಸ್ಕೊಂಡ್ಬಿಡ್ತಾರೆ, ಮಾಡ್ಕೊಂಡ್ಬಿಡ್ತಾರೆ. ಈ ಸೀರೆ ಉಡ್ಸೋದಾಗಿರ್ಬೋದು, ರೆಡಿ ಮಾಡೋದಾಗಿರ್ಬೋದು, ಹೇರ್ ಸ್ಟೈಲ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ತುಂಬಾ ಡಿಪೆಂಡ್ ಆಗ್ತಾರೆ ನನ್ನ ಮೇಲೇ. ಸೊ ಹಾಗಾಗಿ ಅವ್ಳಿಗೂ ಕೂಡ ಸೀರೆ ಎಲ್ಲ ಉಡಿಸಿ ಹಾಗೆ ಹೋಯಿತು. ಅಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಆಗೇ ಹೋಗ್ಬಿಟ್ಟಿತ್ತು ನಾನು ಸೀರೆ ಎಲ್ಲ ಉಡಿಸೋ ಹೊತ್ತಿಗೆ. ಇವರು 7:40ಕ್ಕೆ ಸ್ಕೂಲ್ಗೆ ಹೋಗಬೇಕು ಮಮ್ಮಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಳಿಗೆ ಕಚ್ಚೆ ಸೀರೆ ಉಡಿಸ್ಬೇಕಿತ್ತು. ಇವಳು ಜಿಜಾಬಾಯಿಯ ಪಾತ್ರವನ್ನು ಮಾಡ್ತಾಯಿದ್ಲು. ಒಂದು ಸ್ಕಿಟ್ ಅಂದರೆ ಡ್ರಾಮಾ ಸ್ಕಿಟ್ಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳು ರೆಡಿ ಆಗ್ತಾಯಿದ್ಲು. ಇದೊಂದು ತುಂಬ ದಿವಸ ಆಗೋಗ್ಬಿಟ್ಟಿತ್ತು ತೊಗೊಂಡು ಕೂಡ. ಈ ಡಾಬ್ ಏನು ಹಾಕ್ತಾಯಿದ್ದೀನಿ ಅದು ಕೂಡ ಟೈಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದು ಬೇಡ ಕಣಮ್ಮ, ಬೇರೆದು ಹಾಕ್ತೀನಿ ಅಂತ ಹೇಳ್ತಾಯಿದ್ಲು. ಇಲ್ಲ ಮಮ್ಮಿ ಸ್ವಲ್ಪ ಹೊಟ್ಟೆ ಒಳಗೆ ಮಾಡ್ಕೋತೀನಿ, ನೀವು ಹಾಕ್ಬಿಡಿ ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡ್ಲು. ಆದರೆ ತುಂಬ ಹೊತ್ತು ಅವ್ರಿಗೆ ವೇಟೆಲ್ಲ ಮಾಡಿಸ್ತಾರಲ್ಲ, ಬೇಡ ಕಣಮ್ಮ ಅಂತ ಹೇಳಿಬಿಟ್ಟು ಅದನ್ನು ತೆಗೆದಿಟ್ಟು ಮತ್ತೆ ಬೇರೆದು ಹಾಕಿದ್ದಾಯಿತು. ನೋಡಿ ಯಾವ ರೀತಿ ಸೀರೆನ ಉಡ್ಸಿದ್ದೀನಿ ಅನ್ನೋದು. ಏನಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಈ ರೀತಿಯಾಗಿ ರೆಡಿನ ಮಾಡಿಕೊಂಡು ಹೊರಟಿದ್ದಾಯಿತು. ಅವಳು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ರೆಡಿ ಎಲ್ಲ ಆದಮೇಲೆ ಜಾಸ್ತಿ ಫೌಂಡೇಶನ್ನು ಆ ರೀತಿಯೆಲ್ಲ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಏನಿದೆ ನ್ಯಾಚುರಲ್ಲಿ ಪೌಡ್ರು, ಕ್ರೀಮು, ಲಿಪ್ಸ್ಟಿಕ್ಕು, ಐಲೈನರು ಈ ರೀತಿಯಲ್ಲಿ ಇಷ್ಟರಲ್ಲೇ ಒಂದು ಮೇಕಪ್ನ ಮಾಡಿಬಿಡ್ತೀನಿ. ಯಾಕಂದರೆ ಫೌಂಡೇಶನ್ನು ಅದೆಲ್ಲ ಹಾಕಿದ್ರೆ ಅವಳಿಗೆ ಸ್ಕಿನ್ ಬೇಗ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ನೋಡಿ ಇವಳು ಕೂಡ ಬ್ರಿಟಿಷ್ ರೀತಿಯಲ್ಲಿ ರೆಡಿ ಆಗಬೇಕಿತ್ತು. ಹಾಗಾಗಿ ಚಿಕ್ಕ ಮಗಳು ಕೂಡ ಚೇಷ್ಟೆ ಮಾಡ್ತಾಯಿದ್ಲು, ನಿನ್ಗಿಂತ ನಂದೇ ಈಸಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ಲು. ಇವರಿಗೆಲ್ಲ ರೆಡಿ ಮಾಡಿಬಿಟ್ಟು ನಾವು ಕೂಡ ಹೊರಟಿದ್ದಾಯಿತು. ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವು KPCCಗೆ ಹೋಗ್ತಾ ಇದ್ದೀವಿ.
ಬಹಳ ವಿಶೇಷವಾದ ದಿನ. ಎಲ್ಲ ನಮ್ಮ ಭಾರತೀಯರಿಗೂ ಒಂದು ಉತ್ಸಾಹದ ದಿನವಾಗಿದೆ. ಆದ್ದರಿಂದ ಫ್ರೆಂಡ್ಸ್, ಇವತ್ತೆಲ್ಲರೂ ಸಂತೋಷವಾಗಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ನಮ್ಮ ದೇಶದ ಹೆಮ್ಮೆಯನ್ನು ನಾವು ಸಾರಿ ಸಾರಿ ಹೇಳೋಣ. ಥ್ಯಾಂಕ್ ಯು. ಹಾಗಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾವು ಕೂಡ ಕಳಿಸಿದಾಯಿತು. ಸೊ ನಾವು ಕೂಡ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಇರುತ್ತಲ್ವ, ಹಾಗಾಗಿ ಅಲ್ಲೂ ಕೂಡ ಹೋಗಿ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಈ ರೀತಿಲಿ ಆಟೋಗೆ ನಮ್ಮ ಇಂಡಿಯಾ ಫ್ಲ್ಯಾಗ್ನ ಹಾಕ್ಕೊಂಡು ಹೋಗ್ತಾಯಿದ್ರು. ತುಂಬಾ ಖುಷಿ ಆಯಿತು. ಈ ರೀತಿ ಎಲ್ಲ ನೋಡೋದಕ್ಕೆ ಭಾಳನೇ ಖುಷಿ ಆಗುತ್ತೆ ಅಲ್ವಾ. ಈ ರೀತಿ ನಾವು ಇಲ್ಲಿ MLA ಆಫೀಸ್ಗೆ ಕೂಡ ಬಂದಿದ್ವಿ. ಅಲ್ಲೂ ಕೂಡ ಫ್ಲ್ಯಾಗ್ ಹಾಸ್ಟಿಂಗ್ ಇತ್ತು. ಹಾಗಾಗಿ ಅಲ್ಲಿ ಒಬ್ರಿಗೊಬ್ಬರು ಕೈಗೆ ಬ್ಯಾಂಡನ್ನು ಹಾಕೊಳ್ಳೋದ್ರ ಮೂಲಕ ವಿಶಸ್ನ ಹೇಳ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಘೋಷಣೆಗಳನ್ನ ಕೂಡ ಕೂಗಿದ್ರು. ಜೈ ಭಾರತ್ ಮಾತಾ ಕೆ, ಜೈ ಭಾರತ್ ಮಾತಾ ಕೆ, ಜೈ ಭಾರತ್ ಮಾತಾ ಕೆ, ಜೈ ಭಾರತ್ ಮಾತಾ ಕೆ. ಇದೆಲ್ಲ ಮುಗಿಸ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟು ಬಂದಿದ್ದಾಯಿತು. ಮನೆಯಲ್ಲೂ ಕೂಡ ನನ್ನ ಮಕ್ಕಳು ಕೂಡ ಮತ್ತು ಮನೆ ಕರ್ಕೊಳ್ಬೇಕಾದ್ರೆ ಕೆಲವೊಂದು ಫೋಟೋಸ್ನ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಅದಾದ ನಂತರ ಸಂಜೆ ಕೂಡ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಆ ಫಂಕ್ಷನ್ ಕೂಡ ಹೋಗಿದ್ದೆ. ನಮ್ಮ ಭಾವನ ಮಗಳ ಅವಳು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿ ಕೂಡ ಹೋಗೋದಿತ್ತು. ಅಲ್ಲೂ ಕೂಡ ಕೆಲವೊಂದು ರಿಲೇಷನ್ನು, ಅಕ್ಕ ತಂಗಿಯರು ಇವ್ರ ಜೊತೆ ಎಲ್ಲ ಸೇರಿಕೊಂಡಾಗ ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ. ಅವ್ರ ಜೊತೆ ಮಾತುಕತೆ ಆಗಿರ್ಬೋದು, ಇರೋದಾಗಿರ್ಬೋದು, ಸಮಯನ ಕಳೆಯೋದು ಅಕ್ಕ ತಂಗಿರ್ಗಿಂತ ಮೇಲೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಪ್ರಕಾರ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ನೀವು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ನೋಡಿದ್ರಲ್ಲ, ಈ ರೀತಿ ಎಲ್ಲ ಆರತಿ ಎಲ್ಲ ಮಾಡಾದಮೇಲೆ ನಾವು ಅಲ್ಲಿ ಇದ್ದಂಥ ಅಟ್ಮಾಸ್ಫಿಯರ್ ಆಗಿರ್ಬೋದು, ಎಷ್ಟೇ ಚಿಕ್ಕ ಮನೆ ಆಗಿರಲಿ, ದೊಡ್ಡ ಮನೆ ಆಗಿರಲಿ, ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಬಂದಾಗ ಚಿಕ್ಕದ್ರಲ್ಲಾದರೂ ಆಗಿರ್ಬೋದು, ದೊಡ್ಡದ್ರಲ್ಲಾದರೂ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡೋದು ಮಕ್ಕಳು ಬ್ಲೆಸ್ಸಿಂಗ್ ಆಗಿ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಆಯಿತಾ. ಈ ರೀತಿಯಾದಂಥ ಯಾವುದಾದ್ರೂ ಫಂಕ್ಷನ್ನ ಮಾಡಿದ್ರೆ ಮಕ್ಕಳು ಒಂದು ಅವರೊಂದು ಸಂಭ್ರಮ ಆಗಿರ್ಬೋದು, ಮಕ್ಕಳು ಒಂದು ಗ್ಯಾಂಗ್ ಫೋಟೋ ಆಗಿರ್ಬೋದು, ಮಕ್ಕಳ ಜೊತೆ ಆಟ ಆಗಿರ್ಬೋದು, ಇದಿಲ್ಲ ಅಂದರೆ ಆ ಫಂಕ್ಷನ್ಗೆ ಕಳೆನೇ ಇರೋದಿಲ್ಲ ಅಲ್ವಾ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.